ಬೆಂಗಳೂರು ನಗರದ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೀರಭದ್ರ ನಗರದಲ್ಲಿ ಇರುವಂತಹ ಒಂದು ಶಿವಕುಮಾರ ಸ್ವಾಮೀಜಿಯ ಪುತ್ಥಳಿಯನ್ನ ವಿರೂಪಗೊಳಿಸಿದಂತಹ ಒಂದು ಪ್ರಕರಣ ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿತ್ತು. ಸದ್ಯ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುತ್ಥಳಿಯನ್ನ ವಿರೂಪಗೊಳಿಸಿದ ಆರೋಪಿಯನ್ನ ಗಿರಿನಗರ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ. ನಾನೀಗ ಪ್ರಸ್ತುತವಾಗಿ ಆ ಜಾಗದಲ್ಲೇ ಇದ್ದೇನೆ. ಈ ಪುತ್ಥಳಿ ಇರುವಂತಹ ಜಾಗ ಇದು ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೀರಭದ್ರ ನಗರದಲ್ಲಿರುವಂತಹ ಶಿವಕುಮಾರ ಸ್ವಾಮೀಜಿಯ ಪುತ್ಥಳಿ. ಈಗ ಸದ್ಯ ಆರೋಪಿಯನ್ನ ಬಂಧನ ಮಾಡಿರುವಂತಹ ಪೊಲೀಸರಿಗೆ ಒಂದು ಆಘಾತಕಾರಿ ವಿಷಯ ಕೂಡ ಬೆಳಕಿಗೆ ಬಂದಿರುವಂತದ್ದು. ಅದೇನು ಅಂತ ಹೇಳಿದ್ರೆ, ಯೇಸು ಕನಸಿನಲ್ಲಿ ಹೇಳಿದ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಆ ಆರೋಪಿ ಬಂದು ಶಿವಕುಮಾರ ಸ್ವಾಮೀಜಿಯ ಪುತ್ಥಳಿಯನ್ನ ವಿರೂಪಗೊಳಿಸಿರುವಂತಹ ಒಂದು ಘಟನೆ ನಡೆದಿದೆ. ಶನಿವಾರ ಸುಮಾರು ರಾತ್ರಿ 1:15 ಸುಮಾರಿಗೆ ಒಬ್ಬ ಆರೋಪಿ ಬಂದು ಇಲ್ಲಿ ಮೂರ್ತಿಯನ್ನು ವಿರೂಪಗೊಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ಗಮನಿಸಿದಂತಹ ಸ್ಥಳೀಯರು ಪೊಲೀಸ್ ಠಾಣೆಗೆ ದೂರನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಆರೋಪಿಯನ್ನ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ. ಯೇಸು ಕನಸಿನಲ್ಲಿ ಬಂದು ಹೇಳಿದ ಅನ್ನುವ ಕಾರಣಕ್ಕೋಸ್ಕರ ಆತ ಈ ಪುತ್ಥಳಿಯನ್ನ ವಿರೂಪವನ್ನ ಮಾಡಿರ್ತಾನೆ. ಕಾರಣ, ಆತ ಸುಮಾರು 7 ವರ್ಷದ ಹಿಂದೆ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿರ್ತಾನೆ. ಮತಾಂತರ ಆಗಿ ಎಲ್ಲ ದೇವತೆಗಳನ್ನ ವಿರೋಧಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನಂತೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇರುವಂತದ್ದು. ಅದಾದ ನಂತರ ಇಲ್ಲಿರುವಂತಹ ಒಂದು ಶಿವಕುಮಾರ ಸ್ವಾಮೀಜಿಯ ಪುತ್ಥಳಿಯನ್ನ ವಿರೂಪ ಮಾಡಬೇಕು ಅಂತ ಹೇಳಿ ಕನಸಿನಲ್ಲಿ ಬಂದಂತಹ ಒಂದು ಘೋಷವಾಕ್ಯಕ್ಕೆ ಆತ ಬದ್ಧನಾಗಿ ಅದನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ ಎನ್ನುವಂಥದ್ದು ಮಾಹಿತಿ ಕೂಡ ಇದಕ್ಕೆ ಹೊರಗೆ ಬರ್ತಾ ಇರುವಂತದ್ದು. ಸದ್ಯ ಆರೋಪಿಯನ್ನ ಬಂಧನ ಮಾಡಿರುವಂತಹ ಗಿರಿನಗರ ಪೊಲೀಸರು ಆತನನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಮುನ್ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.